ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಎಲ್ಲ ಬೇಹದ್ ಆತ್ಮರು ಬೇಹದ್ ಯೋಗ ಅಂದರೆ ಧ್ಯಾನವನ್ನು ಹೇಗೆ ಮಾಡಬೇಕು ಎನ್ನುವುದನ್ನು ಬಾಪೂಜಿ ತಿಳಿಸ್ಕೊಡ್ತಾ ಇದ್ದಾರೆ. ಬಾಪೂಜಿಯವರು ಹೇಳ್ತಿದ್ದಾರೆ, ಬೇಹದ್ನ ಯೋಗ ಅಥವಾ ಧ್ಯಾನ, ಬೇಹದ್ನ ಪರಂ ಶಾಂತಿಯನ್ನು ಹೇಗೆ ಹರಡಬೇಕು, ಇದಕ್ಕಾಗಿ ಒಂದು ವಿಧಾನವಿದೆ, ಒಂದು ನಿಯಮವಿದೆ. ಅದೆಂದರೆ ಎಲ್ಲ ಆತ್ಮರು ನಿರಾಕಾರ ಸ್ಥಿತಿಯಲ್ಲಿ ಕುಳಿತು ಸರ್ವೋನ್ನತ ಸರ್ವೋಚ್ಚ ಪರಂಧಾಮದಲ್ಲಿ ಅಂದರೆ ಬೇಹದ್ನ ಪರಂಧಾಮದಲ್ಲಿ ನಾವೊಂದು ನಿರಾಕಾರಿ ಆತ್ಮವಾಗಿದ್ದೇವೆ ಎಂಬ ಭಾವದಲ್ಲಿ ಕುಳಿತುಕೊಂಡು ಎಲ್ಲ ಆತ್ಮರು ಸಂಕಲ್ಪವನ್ನು ಮಾಡಿಕೊಳ್ಳಬೇಕು. ಅಂದರೆ ನಾವು ಬೇಹದ್ ಕಲಾದ ಆತ್ಮರಾಗಿದ್ದೇವೆ ಎಂದು ಸಂಕಲ್ಪ ಮಾಡಿಕೊಳ್ಳಬೇಕು. ಹಾಗೂ ನನ್ನಲ್ಲಿ ಬೇಹದ್ ಕಲಾದ ಪವರ್ ಇದೆ ಎಂಬ ಸಂಕಲ್ಪವಿರಬೇಕು. ನಾನು ಬೇಹದ್ ಕಲಾದ ಬ್ರಹ್ಮಾಂಡದ ಆತ್ಮವಾಗಿದ್ದೇನೆ. ಇದನ್ನೆಲ್ಲ ನಾವು ಬುದ್ಧಿಯಿಂದ ಯೋಚಿಸಬೇಕು, ಸಂಕಲ್ಪಿಸಿಕೊಳ್ಳಬೇಕು. ಅಂದರೆ ಬೇಹದ್ ಕಲಾದ ಬ್ರಹ್ಮಾಂಡದಲ್ಲಿ ನಿರಾಕಾರಿ ಸ್ಥಿತಿಯಲ್ಲಿ ಅನುಭವವನ್ನು ಮಾಡಿಕೊಳ್ಳುತ್ತಾ ನಾನು ಬೇಹದ್ ಕಲಾದ ಬ್ರಹ್ಮಾಂಡದ ಆತ್ಮವಾಗಿದ್ದು ಪರಿಶುದ್ಧ ಆತ್ಮವಾಗಿದ್ದೇನೆ ಎಂದು ಅಂದುಕೊಳ್ಳಬೇಕು. ಆತ್ಮವು ನಿರಾಕಾರಿ ಸ್ಟೇಜ್ನಲ್ಲಿದ್ದಾಗ ಅದು ಪರಮ ಶುದ್ಧ ಪವಿತ್ರ ಆತ್ಮವಾಗಿರುತ್ತದೆ. ನಾನು ಬೇಹದ್ ಕಲಾದ ಆತ್ಮವಾಗಿದ್ದು ನಾನು ಪರಮ ಶುದ್ಧ ಪವಿತ್ರ ಆತ್ಮವಾಗಿದ್ದೇನೆ ಎಂದು ಅಂದುಕೊಳ್ಳಬೇಕು. ಹಾಗೂ ನಾನು ಸಂಪೂರ್ಣ ಮಲ್ಟಿವರ್ಸ್ಗೆ ಪವರನ್ನು ನೀಡುತ್ತಿದ್ದೇನೆ ಎಂದು ಸಂಕಲ್ಪ ಮಾಡಿಕೊಳ್ಳುತ್ತಿರಬೇಕು. ನಾನು ಆತ್ಮ ಪರಂಧಾಮದಲ್ಲಿದ್ದೇನೆ. ಕೆಳಗಡೆ ಮಲ್ಟಿವರ್ಸ್ನ ಗೋಳವಿದೆ. ನನ್ನ ಆತ್ಮನಿಂದ ಶಕ್ತಿಯು ಸಂಪೂರ್ಣ ಮಲ್ಟಿವರ್ಸ್ನ ಗೋಳದಲ್ಲಿ ಹರಡಿಕೊಳ್ಳುತ್ತಿದೆ ಎಂದುಕೊಳ್ಳುತ್ತಿರಬೇಕು. ಅಂದರೆ ನನ್ನ ಆತ್ಮನಲ್ಲಿ ಬೇಹದ್ ಕಲಾದ ಪವರ್ ಇದೆ ಹಾಗೂ ನನ್ನ ಆತ್ಮನಿಂದ ಸಂಪೂರ್ಣ ಮಲ್ಟಿವರ್ಸ್ಗೆ ಪವರ್ ಹರಡಿಕೊಳ್ಳುತ್ತಿದೆ ಎಂದುಕೊಳ್ಳುತ್ತಿರಬೇಕು. ಹಾಗೂ ಸಂಪೂರ್ಣ ಮಲ್ಟಿವರ್ಸ್ನಲ್ಲಿ ಪರಂ 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 ಮಹಾಶಾಂತಿ ಹರಡುತ್ತಿದೆ. ಸಂಪೂರ್ಣ ಮಲ್ಟಿವರ್ಸ್ನಲ್ಲಿ ಪರಂ 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 ಮಹಾ ಸುಖವಿದೆ. ಪರಂ 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 ಮಹಾ ಆನಂದವಿದೆ. ಈ ರೀತಿ 3 ಸಂಕಲ್ಪಗಳನ್ನು ಮಾಡಿಕೊಳ್ಳಬೇಕು. ಇದನ್ನು ಹೊರತುಪಡಿಸಿ ಇಡೀ ದಿನ ನಾವು ಏನನ್ನು ವಿಚಾರ ಮಾಡಬಾರದು, ಸಂಕಲ್ಪ ಮಾಡಿಕೊಳ್ಳಬಾರದು. ಪ್ರತಿದಿನ ಇಡೀ ದಿವಸ ಇದನ್ನೇ ನಾವು ಸಂಕಲ್ಪ ಮಾಡಿಕೊಳ್ಳಬೇಕು. ಅಂದರೆ ಸಂಪೂರ್ಣ ಮಲ್ಟಿವರ್ಸ್ನಲ್ಲಿ ಪರಂ 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 ಶಾಂತಿ ಇದೆ, ಪರಂ 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 ಮಹಾ ಸುಖವಿದೆ, ಪರಂ 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 ಮಹಾ ಆನಂದವಿದೆ. ಈ 3 ಸಂಕಲ್ಪಗಳನ್ನು ಮಾತ್ರ ನಾವು ಇಡೀ ದಿವಸ ಮಾಡಿಕೊಳ್ಳುತ್ತಿರಬೇಕು. ಸರ್ವೋನ್ನತ ಪರಂಧಾಮದಲ್ಲಿ ನಿರಾಕಾರಿ ಸ್ಟೇಜ್ನಲ್ಲಿ ನಾವು ಸ್ಥಿತರಾಗಬೇಕು. ನಿರಾಕಾರಿ ಸ್ವರೂಪ ಅಂದರೆ ಆತ್ಮನ ಅನಾದಿ ಸ್ವರೂಪ, ಆತ್ಮನ ಬೀಜರೂಪ ಸ್ಥಿತಿ. ಆತ್ಮನ ಬೀಜರೂಪ ಸ್ಥಿತಿಯಲ್ಲಿ ಆತ್ಮನ ಮೂಲ ಶಕ್ತಿಯು ಜಾಗೃತಗೊಂಡಾಗ ಬೇಹದ್ನ ಮಕ್ಕಳಲ್ಲಿ ಬೇಹದ್ನ ಪವರ್ ಇದೆ. ಈ ಬೇಹದ್ನ ಪವರನ್ನು ಜಾಗೃತಗೊಳಿಸಿಕೊಂಡು ನನ್ನ ಪವರ್ ಸಂಪೂರ್ಣ ಮಲ್ಟಿವರ್ಸ್ ತುಂಬುತ್ತಿದೆ. ಸಂಪೂರ್ಣ ಮಲ್ಟಿವರ್ಸ್ನಲ್ಲಿ ಈಗ ಪರಂ 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 ಮಹಾಶಾಂತಿಯಾಗುತ್ತಿದೆ. ಪರಂ 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 ಮಹಾ ಸುಖವಿದೆ. ಪರಂ 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 ಮಹಾ ಆನಂದವಿದೆ. ಕೇವಲ ಈ 3 ಸಂಕಲ್ಪಗಳನ್ನು ಮಾತ್ರ ಮಾಡಿಕೊಳ್ಳುತ್ತಿರಬೇಕು. ಇದುವೇ ಬೇಹದ್ನ ಯೋಗವಾಗಿದೆ, ಬೇಹದ್ನ ಧ್ಯಾನದ ವಿಧಿಯಾಗಿದೆ. ಹಾಗೂ ಈ ವಿಧಾನವನ್ನು ಬೇಹದ್ನ ಎಲ್ಲ ಮಕ್ಕಳು ಅನುಸರಿಸಬೇಕು. ಸದಾ ಅನಾದಿ ಸ್ವರೂಪದಲ್ಲಿದ್ದು ನಮ್ಮ ನಿಜವಾದ ಪವರನ್ನು ನಾವು ಜಾಗೃತಗೊಳಿಸಿಕೊಳ್ಳಬೇಕು. ಏಕೆಂದರೆ ಆತ್ಮ ಸಾಕಾರಿ, ಆಕಾರಿ ಹಾಗೂ ನಿರಾಕಾರಿ ಈ 3 ಸ್ಟೇಜ್ನಲ್ಲಿ ಇರುತ್ತದೆ. ನಿರಾಕಾರಿ ಸ್ಟೇಜ್ನಲ್ಲಿ ಆತ್ಮನ ಮೂಲ ಪವರ್ ಇರುತ್ತದೆ.
ಬೇಹದ್ನ ಪರಂಧಾಮದಿಂದ ನಿಮಗೆ ಎಷ್ಟು ಬೇಕೋ ಅಷ್ಟು ಪವರ್ ಸಿಗಲಿದೆ. ನೀವು ನಿರಾಕಾರ ಸ್ಥಿತಿಯಲ್ಲಿದ್ದು ಧ್ಯಾನಿಸಬೇಕಿದೆ. ಆಟೋಮೆಟಿಕ್ಕಾಗಿ ಬೇಹದ ಆತ್ಮಕ್ಕೆ ಎಷ್ಟು ಪವರ್ ಬೇಕೋ ಅಷ್ಟು ಪವರ್ ಪರಂಧಾಮದಿಂದ ಸಿಗುತ್ತದೆ. ಆದರೆ ಆತ್ಮ ನಿರಾಕಾರಿ ಸ್ಟೇಜ್ನಲ್ಲಿದ್ದು ಇದನ್ನು ಅಭ್ಯಾಸ ಮಾಡಬೇಕು. ಪರಂಧಾಮದ ವಾಯುಮಂಡಲದಲ್ಲಿಯೇ ಪರಮ ಲೈಟ್ ಇದೆ. ಬೇಹದ ಕಲಾದ ಪರಂಧಾಮದಲ್ಲಿ ಬೇಹದ ಕಲಾದ ವಾಯುಮಂಡಲವಿದೆ. ಆತ್ಮವು ಬೀಜರೂಪ ಸ್ಥಿತಿಯನ್ನು ಧಾರಣ ಮಾಡಿಕೊಂಡಾಗ ಬೇಹದ ಕಲಾದಲ್ಲಿ ಅದರ ವಾಯುಮಂಡಲದಲ್ಲಿ ಬೇಹದ ಕಲಾದ ಶಕ್ತಿ ಇರುವುದರಿಂದ ಆತ್ಮವು ಬೀಜರೂಪ ಸ್ಥಿತಿಯಲ್ಲಿದ್ದು ಧ್ಯಾನ ಮಾಡಿದಾಗ ಅಲ್ಲಿಯ ಪವರ್ ತನ್ನಿಂದ ತಾನೇ ಆತ್ಮನಲ್ಲಿ ಬರುತ್ತಾ ಹೋಗುತ್ತದೆ. ಪರಂ ಶಾಂತಿ.